ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಸಾಯಂಕಾಲ ಒಂದು ಟೀ ಜೊತೆಗೆ ಈ ಥರದ್ದೊಂದು ಏನಾರ ಸ್ನ್ಯಾಕ್ಸ್ ಇರಬೇಕಂತ ಅನಿಸುತ್ತಲ್ಲ, ಈ ಚಳಿಗೆ ಮತ್ತು ಮಳೆಗೆ ಏನಾದರೂ ತಿನ್ನಬೇಕಂತ ಅನಿಸುತ್ತಲ್ಲ. ಆದರೆ ನಾನು ಏನು ಮಾಡಿದ್ದೀನಿ ಅಂತಂದು ಹೇಳಿ ನೋಡೋಣ. ಇಲ್ಲಿ ನಾನು ಚುರುಮರಿ ಮಾಡಿದ್ದೀನಿ. ನಾನು ಇದಕ್ಕೆ ಹಸಿರು ಮಂಡಕ್ಕಿ ಅಂತಂದು ಹೇಳ್ತೀವಿ. ನೀವೇನು ಹೇಳ್ತೀರಿ ಅಂತಂದು ಹೇಳಿ ರೆಸಿಪಿ ಮಾಡಾದ್ಮೇಲೆ ನೀವು ಹೇಳುವಂತ್ರಿ. ಆದರೆ ನೋಡ್ಕೋಬೇಕಲ್ಲ, ನೀವು ಮೊದಲು ನೋಡ್ಕೊಳ್ರಿ ಏನು ಮಾಡಿದ್ದೀನಿ ಅಂತಂದು ಹೇಳಿಬಿಟ್ಟು. ಇಲ್ಲೊಂದು ನಾನು ಬಾಳ್ಗೆ ಹಿಡ್ಕೊಂಬಿಟ್ಟು ಇಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ಬಿಟ್ರೆ ಚೆನ್ನಾಗ್ತದೆ. ಇದಕ್ಕೆ ನಾನು ಇಬ್ಬರಿಗೆ ಕ್ವಾಂಟಿಟಿ ಅಷ್ಟಿಗೆ ಮಾಡ್ತಾಯಿದ್ದೀನಿ. ಈ ಮಂಡಕ್ಕಿ ಚುರುಮರಿನ ಎಷ್ಟು ತಿಂದ್ರೂ ಸಾಕು ಅನ್ಸಲ್ಲ. ವೆರೈಟಿ ಆಫ್ ಸ್ನ್ಯಾಕ್ಸ್ ಮಾಡ್ಬೋದು ಈ ಮಂಡಕ್ಕಿ ಒಳಗೆ. ಹಿಂಗೆ ಕೆಂಪು ಮಂಡಕ್ಕಿ, ಹಸಿರು ಮಂಡಕ್ಕಿ, ಮೈಸೂರು ಮಂಡಕ್ಕಿ ಅಂತಂದು ಹೇಳಿ. ಆಮೇಲೆ ಇಲ್ಲಿ ನಾನು ಇದು ಕಾಯ್ತಿದ್ದಂಗೆ ಇಲ್ಲಿ ಸಾಸಿವೆ ಜೀರಿಗೆನೂ ಹಾಕ್ಕೊಂಡ್ಬಿಡ್ತೀನಿ. ಅದಕ್ಕಿಂತ ಮೊದಲು ಶೇಂಗಾನು ಹಾಕಿದರೆ ಚೆನ್ನಾಗಿರ್ತೈತಿ. ಶೇಂಗಾ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋಣ. ಶೇಂಗಾ ಚೆನ್ನಾಗಿ ಫ್ರೈ ಆಗಲಿದ್ದು ಆದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಡ್ತೀನಿ. ಶೇಂಗಾ ಚೆನ್ನಾಗಿ ಫ್ರೈ ಆಗಿ ಕ್ರಿಸ್ಪಿ ಆಗಬೇಕು. ಚುರುಮುರಿಗಿಂತನೂ ಕುರುಕುರು ಅಂತ ಇರಬೇಕು, ಅಂದ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ. ಹಸಿಮೆಣ್ಸಿನ್ಕಾಯಿನ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದ್ರೆ ತಿನ್ಬೋದು, ಖಾರ ಇದ್ದರೆ ತೆಗೆದಿಡ್ಬೋದು ಅಂತ. ಖಾರ ಇಲ್ಲ ಅಂತಂದರೆ ಕಟ್ ಮಾಡ್ಕೊಂಡು ನಾವು ಮಧ್ಯೆ ಮಧ್ಯೆ ಮಂಡಕ್ಕಿ ಜೊತೆಗೂ ತಿನ್ಬೋದು. ಅದರ ಸಂಬಂಧ ನಾನು ಮೆಣಸಿನ್ಕಾಯಿನ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೀವು ಆ ಥರ ಮಾಡ್ಕೊಂಡು ನೋಡಿರಿ, ಚೆನ್ನಾಗಿರ್ತೈತಿ. ಈ ಸಲ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಟು ನಂತರ ನೀವು ಈರುಳ್ಳಿ ಹಾಕ್ಕೊಳ್ರಿ. ಈರುಳ್ಳಿನೂ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ. ಇದು ಮಂಡಕ್ಕಿ ಹಸಿ ಒಗ್ಗರಣೆ ಮಂಡಕ್ಕಿನೂ ಒಂಥರ ಮಾಡ್ತಾರೆ. ಸ್ವಲ್ಪ ಭಾಳತ್ರಗೂ ಬೇಯಿಸೋಂಗಿಲ್ಲ, ಸ್ವಲ್ಪ ಬೇಯಿಸ್ಬಿಟ್ಟು ಹಸಿ ಅರ್ಧಂಬರ್ಧ ಒಗ್ಗರಣೆ ಮಂಡಕ್ಕಿನೋ ಅಂತಂದ್ರೆ ಹೇಳ್ತಾರೆ. ನಾನು ಆವಾಗಲೇ ಹೇಳಿದೆ, ವೆರೈಟಿ ಆಫ್ ಮಂಡಕ್ಕಿ ಅಥವಾ ಚುರುಮುರಿನೂ ಮಾಡ್ಬೋದು. ಎಲ್ಲ ಚುರುಮುರಿನೂ ಟೇಸ್ಟ ಅನಿಸುತ್ತವು. ನಾನು ಹೇಳ್ದಂಗೆ ಮೈಸೂರು ಮಂಡಕ್ಕಿ, ಗಿರ್ಮಿಟ್ಟು, ಈರುಳ್ಳಿ ಮಂಡಕ್ಕಿ, ಬೆಳ್ಳುಳ್ಳಿ ಮಂಡಕ್ಕಿ, ಕೆಂಪು ಮಂಡಕ್ಕಿ, ಹಸಿರು ಮಂಡಕ್ಕಿ ಅಂತಂದೇಳಿ. ನಾವು ಇದಕ್ಕೆ ಈರುಳ್ಳಿ ಮಂಡಕ್ಕಿ ಅನ್ನೋಕ್ಕಿಂತ ಹಸಿರು ಮಂಡಕ್ಕಿ ಅಂತಲೇ ಹೇಳೋದು ಜಾಸ್ತಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದವು ನೋಡಿರಿ. ಹಾಗೆ ಇಲ್ಲಿ ಅರಿಶಿನ ಪುಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ನೆನಪಿರಲಿ ನಿಮಗೆ. ಉಪ್ಪು ಜಾಸ್ತಿ ಹಾಕೋಬೇಡ್ರಿ, ಯಾಕಂದರೆ ಇವು ಪಳ್ಳು ಮಂಡಕ್ಕಿ ಉಪ್ಪು ಜಾಸ್ತಿ ಇರ್ತಾವೆ. ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ರಿ, ಆಮೇಲೆ ಟೇಸ್ಟ್ ನೋಡಿಕೊಂಡು ಮತ್ತೆ ಹಾಕೋಬೋದು. ಉಪ್ಪು ಇರ್ತಾವೆ ಈ ಮಂಡಕ್ಕಿಲಿ, ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ನೆನಪಿಡ್ಕೊಳ್ರಿ, ಮಂಡಕ್ಕಿಗೆ ಉಪ್ಪು ಹಾಕೋದ್ಲೇನೆ ಜಾಸ್ತಿ ಅನಿಸ್ಬಿಡ್ತಾವೆ. ಅದಕ್ಕೆ ನೋಡ್ಕೊಂಡು ಹೋಗ್ರಿ. ಮತ್ತು ಏನಂತಂದರೆ ಇದು ಒಗ್ಗರಣೆ ಎಲ್ಲ ಸ್ವಲ್ಪ ಆರಬೇಕು. ಆರಿಂದ ನಾವು ಚುರುಮರಿ ಅಥವಾ ಮಂಡಕ್ಕಿನ ಕಲಿಸಿದ್ರೆ ಮೆತ್ತಗಾಗಂಗಿಲ್ಲ, ಕುರುಕುರು ಆಗಿರ್ತಾವೆ. ಅದಕ್ಕೆ ಏನ ಅಂತಂದ್ರೆ ಸ್ವಲ್ಪ ಇದು ಒಗ್ಗರಣೆನ ಆರಾಕ್ಬಿಡೋಣ. ಬಿಟ್ಬಿಟ್ಟು ನಾನು ಇಲ್ಲೊಂದು ಟೀ ನೋಡ್ರಿ, ಟೀ ಮಾಡ್ತೀನಿ. ಇದು ಒಂಥರ ಸ್ಪೆಷಲ್ ಟೀ ಅಂತ ಅನ್ಕೊಳ್ರಿ, ಇಲ್ಲ ಗ್ರೀನ್ ಟೀ ಅಂದ್ಕೊಳ್ರಿ. ನಮ್ಮನೆಯವರು ಸಂಜೆ ಬಂದುಬಿಟ್ಟು ನನಗೆ ಚುರುಮರಿ ಹಚ್ಚಿಕೊಡು ಅಂತ ಹೇಳಿದರು. ಸರಿ, ಚುರುಮರಿ ಜೊತೆಗೆ ಅವರು ಟೀ ಕುಡಿಯೋಂಗಿಲ್ಲ, ಈ ಥರದೊಂದು ಗ್ರೀನ್ ಟೀ ಮಾಡ್ಕೊಡೋಣ ಅಥವಾ ಬ್ಲ್ಯಾಕ್ ಟೀ ಅನ್ಕೋಬೋದು. ಗ್ರೀನ್ ಟೀ ಅನ್ನೋಕ್ಕಿಂತನೂ ಬ್ಲ್ಯಾಕ್ ಟೀ ಮಾಡ್ಕೊಡೋಣ ಅನ್ಕೊಂಡು ಅವ್ರು ಟೀ ಕುಡಿಯೋಂಗಿಲ್ಲ. ಅದು ಸಂಬಂಧ ಮಂಡಕ್ಕಿ ಜೊತೆ ಚೆನ್ನಾಗಿರ್ತೈತೆ ಅಂತಂದೇಳಿ ನಾನು ಈ ಥರ ಟೀ ಮಾಡಿದೆ. ನಿಮಗೆ ಮನೆಗೆ ಯಾರಾದರೂ ಬಂದಾಗ ನಿಮಗೆ ಖುಷಿ ಇರ್ತೈತಿ. ಏನಪ್ಪ ಅಂತಂದರೆ ಅವ್ರಿಗೆ ಚಹಾ ಕುಡಿಸ್ಬೇಕಂತ ಅವ್ರು ಕುಡಿತಾರಲ್ಲ, ಅವ್ರಿಗೆ ಈ ಥರದೊಂದು ನೀವು ಟೀ ಮಾಡ್ಕೊಡ್ಬೋದು. ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಟೀ ಮಾಡ್ತಾಯಿದ್ದೀನಲ್ಲ, ಇಲ್ಲಿ 1 ಚಮಚ ಟೀ ಪುಡಿ, ಹಾಗೆ 1 ಸಣ್ಣ ಸ್ಪೂನಷ್ಟು ನಾನು ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಅವ್ರಿಗೆ ಸ್ವೀಟ್ ಜಾಸ್ತಿ ಕುಡಿಯಂಗಿದ್ರೆ ಸ್ವೀಟ್ ಜಾಸ್ತಿ ಹಾಕೋರಿ. ಹಾಗೆ ಇಲ್ಲಿ ನಾನು ಇಲ್ಲಿ ಪಾಟಲ್ಲಿ ಪುದೀನ ಬೇರೆ ಹಾಕ್ಕೊಂಡಿದ್ದೀನಿ. ಆ ಪುದೀನೂ ಕಟ್ ಮಾಡಿಕೊಂಡು ಇಲ್ಲಿ ತಗೊಂಬಂದು ನಾನು ಅದನ್ನು ಗ್ಲಾಸಲ್ಲಿ ತೊಳೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದೀತಾ ಇರಬೇಕು. ಟೀ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಇದಕ್ಕೆ ಫಿಲ್ಟ್ರ್ ಮಾಡಿಬಿಡೋಣ ಗ್ಲಾಸಿಗೆ, ಪುದೀನ ಹಾಕಿದ್ದ ಗ್ಲಾಸಿಗೆ. ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ. ನಾನು ಇವಾಗ ಇದು ಪುದೀನ ಹಾಕಿದ ಗ್ಲಾಸಿಗೆ ಫಿಲ್ಟ್ರ್ ಮಾಡ್ಕೋತೀನಿ, ಸೋಸ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಇವಾಗ ಲೆಮನ್ ಹಿಂಡ್ಕೊತೀನಿ. ಇದು ಲೆಮನ್ ಹಿಂಡ್ಕೊಂಡ್ರೆ ಸಖತ್ತಾಗಿರ್ತೈತಿ ಟೇಸ್ಟ್. ಅದಕ್ಕೆ ನಾನು ಬ್ಲ್ಯಾಕ್ ಟೀ ಅಂತ ಹೇಳಿದ್ದು. ಈ ಚುರುಮರಿ ಜೊತೆಗೆ ತಿಂತಾ ಇದ್ರೆ 2-3 ಡ್ರಾಪ್ ಲೆಮನ್ ಹಿಂಡ್ಕೊಂಡು ನೋಡ್ರಿ, ಎಷ್ಟು ಚೆನ್ನಾಗಿರ್ತೈತಿ ಇದು ಅಂತಂದ್ರೆ ಆರೋಗ್ಯಕ್ಕೂ ಒಳ್ಳೇದದು. ಹಾಲು ಹಾಕದೇ ಇರೋ ಟೀ ಚೆನ್ನಾಗಿರ್ತೈತಿ, ಬ್ಲ್ಯಾಕ್ ಟೀ. ಹೊಟ್ಟೆ ನೋವಿಗೆ ಅದಕ್ಕೆಲ್ಲ ಕುಡಿಬೋದು, ಅದನ್ನು ಚೆನ್ನಾಗಿರ್ತೈತಿ. ಹಾಗೆ ಇಲ್ಲಿ ಒಗ್ಗರಣೆ ನೋಡಿರಿ ತಣ್ಣಗಾಗಿತ್ತು. ನಾನು ಇಲ್ಲಿ ಒಂದು ಡಬ್ಬಿ ಹಿಡ್ಕೊಂಡ್ಬಿಟ್ಟಿರ್ತೀವಿ. ಲಾಸ್ಟ್ ನೀವು ರೆಸಿಪಿ ಎಲ್ಲ ನೋಡಿದರೆ ಗೊತ್ತಾಗಿರ್ತೈತಿ. ನಾನು ಮಸಾಲ ಮಂಡಕ್ಕಿ ಮಾಡಿ ತೋರಿಸಿದ್ನಲ್ಲ, ಆ ಮಂಡಕ್ಕಿ ಒಳಗೆ ನಾನು ಈ ಡಬ್ಬಿ ಎಲ್ಲ ತೋರಿಸಿದ್ದೆ. ಈ ಥರದ್ದು ನಾವು ಒಂದು ಡಬ್ಬಿ ಒಳಗೆ ಚುರುಮರಿ ತಂದು ಹಿಡ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗ ನೋಡಿದ್ರೂ ಯಾವಾಗ ಬೇಕಾದರೂ ಅಥವಾ ಯಾರು ಬಂದ್ರೂ ನಾವು ಚುರುಮರಿ ಮಾಡ್ತಾವಲ್ಲ, ಹಾಗೆ ಅವಾಗೆಲ್ಲ ಬೇಕಾಗ್ತಾವೆ ಅಂತಂದರೆ ಅದನ್ನು ಫಿಲ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು, 1-2 ಚಿಟ್ಟಿ ಅಷ್ಟು. ಈಗ ಅದನ್ನು ನಾನು ಚೆನ್ನಾಗಿ ಹಸನ್ ಮಾಡ್ಕೊಂಡು ಎತ್ತಿಟ್ಟಿರ್ತೀನಿ. ಈಗ ನಾನು ಇದು ತಣ್ಣಗಾಗದ್ದು ಒಗ್ಗರಣೆಗೆ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಒಗ್ಗರಣೆ ಜಾಸ್ತಿನೇ ಹಾಕಿದ್ದೀನಿ, ಮಂಡಕ್ಕಿ ಕಡಿಮೆ ಆಗಿದ್ದವು. ಯಾಕಪ್ಪ ಅಂದರೆ ಇದಕ್ಕೆ ನಾನು ಪುಟಾಣಿ ಹಿಟ್ಟು ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಣ್ಣೆ ಎಲ್ಲ ಇರುತ್ತಲ್ಲ, ಅದಕ್ಕೆ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತಾವೆ. ತಿಂದಷ್ಟು ತಿನ್ಬೇಕು ಅನ್ಸುತ್ತೆ. ಒಂದ್ಸಲ ಮಾಡ್ಕೊಂಡು ನೋಡ್ರಿ ನೀವು, ಹಂಗೆ ಈಗ ಗೊತ್ತಾಗುತ್ತೆ ನಿಮಗೂ ಹೇಗೆ ಅಂತಂದು ಹೇಳಿ. ಇವಾಗ ಒಗ್ಗರಣೆ ಎಲ್ಲ ಮಂಡಕ್ಕಿಗೂ ಚೆನ್ನಾಗಿ ಮಿಕ್ಸ್ ಮಾಡಿಸಿದ ಮೇಲೆ ಇಲ್ಲಿ ನಾನು ಪುಟಾಣಿ ಹಿಟ್ಟು ಹಾಕೋತಾ ಇದ್ದೇನೆ ನೋಡ್ರಿ. ಎಣ್ಣೆ ಜಾಸ್ತಿ ಇತ್ತು ಚುರುಮರಿ ಒಳಗೆ ಮಂಡಕ್ಕಿ ಒಳಗೆ ಅಂತಂದ್ರೆ ಈ ಪುಟಾಣಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ರಿ. ಕಡಿಮೆ
ಕಡಿಮೆ ಇತ್ತಂತಂದರೆ ಕಡಿಮೆ ಹಾಕ್ಕೊಳ್ರಿ. ಜಾಸ್ತಿ ಆದ್ರೂ ಕೂಡ ಒಗ್ಗರಣೆ ಜಾಸ್ತಿ ಇಲ್ಲ ಅಂದ್ರೂ ಟೇಸ್ಟ್ ಆಗಂಗಿಲ್ಲ. ಒಗ್ಗರಣೆ ಜಾಸ್ತಿ ಇತ್ತು, ಪುಟಾಣಿ ಹಿಟ್ಟು ಜಾಸ್ತಿ ಹಾಕ್ಕೊಂಡವಿ ಅಂದಾಗ ಆವಾಗ ಟೇಸ್ಟ್ ಅನ್ಸುತ್ತೆ. ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಮಂಡಕ್ಕಿ ಜೊತೆ ಪುಟಾಣಿ ಹಿಟ್ಟು ಇದ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಇರ್ತೈತಿ. ಈ ಥರದೊಂದು ಸ್ನ್ಯಾಕ್ಸ್ ನೋಡಿರಿ, ನೀವು ಮಾಡ್ಕೊಂಡು ತಿಂದು ನೋಡಿರಿ. ಪುಟಾಣಿ ಹಿಟ್ಟದೆಲ್ಲ ಹಾಕ್ಕೊಂಡು ಚುರುಮರಿಗೆ ಎಷ್ಟು ಸಖತ್ತಾಗಿರ್ತೈತೆ ಅಂತಂದ್ರೆ ಈ ಚಳಿಗೆ ಏನಾದರೂ ಕುರ್ಕುರು ಅನ್ನೋದು ಬಿಸಿ ಬಿಸಿದು ತಿನ್ಬೇಕಂತ ಅನ್ಸುತ್ತಲ್ಲ, ಅದಕ್ಕೆ ನಾನು ಇಲ್ಲಿ ಸರ್ವ್ ಮಾಡಿದೆ. ನಮ್ಮ ಮನೆಯವರು ಸಾಯಂಕಾಲ ಆಫೀಸಿಂದ ಬಂದು ಚುರುಮರಿ ಹಚ್ಚು ಅಂತಂದೇಳಿ ನನಗೆ ಹೇಳಿದರು. ಆ ಚುರುಮರಿ ಒಂದಿಗೆ ಈ ಬ್ಲ್ಯಾಕ್ ಟೀ ಕೊಡೋದ್ಲೆ ಅವ್ರಿಗಂತೂ ತುಂಬ ಖುಷಿ ಆಯಿತು. ನೀವು ಖುಷಿ ಪಡ್ತೀರಾ? ನೀವು ಹೇಗಿತ್ತು ಅಂತಂದು ಹೇಳಿ ಮಾಡಿಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ, ಹೇಗಿತ್ತು ಇದು ಹಸಿರು ಮಂಡಕ್ಕಿ ಅಂತ. ಇನ್ನೂ ನನ್ನ ಚಾನಲಲ್ಲಿ ಸುಮಾರು ರೆಸಿಪಿ ಇದಾವೆ. ಗಿರ್ಮಿಟ್ಟು, ಮಿರ್ಚಿ, ಮಸಾಲ ಮಂಡಕ್ಕಿ ಅದೆಲ್ಲ ಒಂದ್ಸಲ ನೀವು ನೋಡಿಲ್ಲ ಅಂದರೆ ನೋಡ್ಕೊಂಬನ್ರಿ. ಹಾಗೆ ಇದು ಚುರುಮರಿ ಹೇಗಿತ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಶೇರ್ ಮತ್ತು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮನೆಯವರು ಇದು ಎರಡೂ ನೋಡಿಬಿಟ್ಟು ಟೀ ಮತ್ತು ಮಂಡಕ್ಕಿ ನೋಡಿಬಿಟ್ಟು ಖುಷಿಪಟ್ಟು ಥ್ಯಾಂಕ್ಸ್ ಅಂತ ಹೇಳಿದರು, ಮತ್ತು ಚೆನ್ನಾಗಿತ್ತು ಅಂತ ಹೇಳಿದರು. ನೀವು ಹೇಳಬೇಕಲ್ಲ, ಮಾಡ್ಕೊಂಡು ನೋಡಿಬಿಟ್ಟು ನನಗೆ ಹೇಳ್ರಿ ಹೇಗಿತ್ತು ಅಂತಂದು ಹೇಳಿ. ಸಖತ್ತಾಗಿರ್ತೈತಿ. ಬ್ಲ್ಯಾಕ್ ಟೀನೂ ಟ್ರೈ ಮಾಡಿರಿ, ಹಾಗೆ ಚುರುಮರಿನೂ ಟ್ರೈ ಮಾಡಿ ನನಗೆ ಹೇಳೋದನ್ನು ಮರಿಬೇಡಿ. ಮಾಡ್ಕೊಂಡು ತಿನ್ನಿರಿ ನೀವು ಒಂದ್ಸಲ, ಭಾಳ ಚೆನ್ನಾಗಿರ್ತೈತಿ.